ಬೆಳಗಾವಿಯಲ್ಲಿ ಶಿವಸೇನೆ ಎಂಇಎಸ್ ಗುಂಡಾಗಿರಿ ಪ್ರಕರಣ ಕುರಿತಂತೆ ಶಿವಸೇನೆ ಎಂಇಎಸ್ ವಿರುದ್ಧ ಸಿಡಿದಂತ ಕನ್ನಡ ಪರ ಸಂಘಟನೆಗಳು ಇದೀಗ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಇನ್ನು ಕರೆ ಕೊಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಬೆಳಗಾವಿಯಲ್ಲಿ ಇದೇ ನಡೀತಾ ಇದೆ. ಶಿವಸೇನೆಗೂ ಎಂಇಎಸ್ ಗುಂಡಾಗಿರಿ ಪ್ರಕರಣ ಏನು ನಡೀತಾ ಇದೆ, ನಿಜಕ್ಕೂ ಇವರಿಗೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನಿಲ್ಲ. ಯಾಕೆಂತಂದರೆ ಇರೋದು ಕರ್ನಾಟಕದಲ್ಲಿ, ತಿನ್ನೋದು ಕರ್ನಾಟಕದಲ್ಲಿ, ಆಯಿತಾ. ಆದರೆ ಇವರ ಭಾಷಾಭಿಮಾನ, ಇವರ ಅಭಿಮಾನ ಮಾತ್ರ ಮಹಾರಾಷ್ಟ್ರದ ಮೇಲೆ. ಸೊ ಇವ್ರಿಗೆ ಇದೆಲ್ಲ ಬೇಡ, ಹೋಗಲಿ, ಕರ್ನಾಟಕವನ್ನು ಬಿಟ್ಟು ಹೋಗಿ. ನಿಮ್ನ ಯಾರು ಬೆಳಗಾವಿಯಲ್ಲಿ ಇರಿ ಅಂತ ಹೇಳ್ತಿರೋದು? ಬೆಳಗಾವಿ ನಿಮ್ದ. ಏಕೆಂದರೆ ಎಷ್ಟು ವರ್ಷಗಳಿಂದ ಏಕೀಕರಣ ಆಗಿರುವಂಥದ್ದು. ಏಕೀಕರಣ ಸುಮ್ಮನೆ ಮಾಡ್ತಾರಾ? ಎಲ್ಲದೂ ಕೂಡ ಅಳೆದು ತೂಗಿ ಮಾಡುವಂಥ ಏಕೀಕರಣ. ಇವಾಗ ನಮ್ಮದು ಬೆಳಗಾವಿ, ನಮ್ದಿದು, ನಮ್ದದು ಅಂತ ಬರ ನಿಮಗೆ ನಾಚಿಕೆ ಆಗಬೇಕು. ಎಲ್ಲ ವ್ಯವಸ್ಥೆನ ಎಲ್ಲದಂತಹ ಏನು ಪಡ್ಕೊಳ್ಳೋದು ಕರ್ನಾಟಕದಿಂದ. ಆದರೆ ನಿಮ್ಮ ಪುಂಡಾಟ ನೋಡಿದ್ರೆ ಅತಿಮೀರಿರುತ್ತದೆ. ಎನಿವೆ, ಇದಕ್ಕೂ ಕೂಡ ನಮ್ಮ ಕನ್ನಡ ಸಂಘಟನೆಗ ಕಡಿವಾಣ ಹಾಕೋದಕ್ಕೆ, ಏಕೆಂದರೆ ಸರ್ಕಾರ ಅಂತೂ ಏನೂ ಮಾಡ್ತಿಲ್ಲ. ಇದು ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿಲ್ಲ, ಅದು ಮಾಡೋದೂ ಇಲ್ಲ. ಏಕೆಂದರೆ ಇದು ಮೊದಲ ಬಾರಿ ಆಗ್ತಿರೋ ವಿಚಾರ ಅಲ್ಲ, ಸಾಕಷ್ಟು ಬಾರಿ ಆಗ್ತಿದೆ. ಅದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, JDS ಇರಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತಿಲ್ಲ. ಯಾಕೆ ಮಟ್ಟ ಹಾಕೋಕ್ಕಾಗಲ್ಲ? ಎಂಇಎಸ್ ಅನ್ನು ಬ್ಯಾನ್ ಮಾಡಿ. ನಿಮಗೆ ಎಂಇಎಸ್ ಬ್ಯಾನ್ ಮಾಡ್ತಾ ಯೋಗ್ಯತೆ ಆಗಲಿ, ತಾಕತ್ತಿಲ್ವಾ ನಿಮಗೆ? ಬ್ಯಾನ್ ಮಾಡಿ. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಬ್ಯಾನ್ ಮಾಡಿ ಹೆಸರಿರಿ ನೀವು. ಅದನ್ನು ಮಾಡೋಷ್ಟು ತಾಕತ್ತು ನಿಮಗಿದ್ದೀರಿ. ಇವತ್ತಿಷ್ಟು ದೊಡ್ಡ ಗಲಾಟೆ ಆಗ್ತಿರ್ಲಿಲ್ಲ. ಒಬ್ಬ ಕರ್ನಾಟಕದ ಸರ್ಕಾರಿಯ ಅಧಿಕಾರಿ ಮೇಲೆ ಕೈ ಮಾಡ್ತಾರೆ ಅಂತಂದರೆ ಮರಾಠಿಗರು ಅವರೆಷ್ಟು ಬೆಳೆದಿರ್ಬೇಕಾದ್ರೆ. ನಿಮ್ಮ ಒಬ್ಬ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋ ಒಬ್ಬ ಅಧಿಕಾರಿ ನಿಮ್ಮ ಕೈಲಿ ಕಾಪಾಡ್ಕೊಳಕ್ಕಾಗಲ್ಲ ಅಂತಂದರೆ ನಿಮಗೆ ನಾಚಿಕೆ ಆಗ್ಬೇಕ್ರಿ ನಿಮಗೆ. ಏನಿವೆ, ಸರ್ಕಾರಕ್ಕೆ ಆಗದಂಥ ಕೆಲಸವನ್ನು ಕನ್ನಡ ಪರ ಸಂಘಟನೆಗಳು ಮಾಡೋದಕ್ಕೆ ಓಡಾಡ್ತಿರುವಂಥದ್ದು. ಅದಕ್ಕೀಗ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಮೀಟಿಂಗ್ ಕೂಡ ನಡೆದಿರುವಂಥದ್ದು.